ನಮಸ್ಕಾರ ಸ್ನೇಹಿತರೆ, ನಾನು ರೂಪ. ಈ ದಿನ ಮಿಲೆಟ್ಸ್ನ ಕಿಚಡಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಷ್ಟು ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಯಾವ ಮಿಲೆಟ್ಸ್ ಆದರೂ ತೊಗೋಬೋದು. ಒಂದು ಬೌಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈ ಮಿಲೆಟ್ಸು ಆ್ಯಕ್ಚುಲಿ ತುಂಬ ಚೆನ್ನಾಗಿ ತೊಳಿಬೇಕು. ಇದು ಮನ್ನಾ ಮಿಲೆಟ್ಸ್ ಅಂತ ನೋಡಿ, ಮನ್ನಾ ಮಿಲೆಟ್ಸ್ ಅಂತ ನಾನು ಅಮೆಝಾನಿಂದ ತರಿಸ್ಕೊತೀನಿ ಇದನ್ನು. ಇದು ತುಂಬಾ ಚೆನ್ನಾಗಿದೆ ಮಿಲೆಟ್ಸು. ಇವಾಗ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾನು ತುಂಬ ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ, ನೀವು ಅಷ್ಟೇ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2ರಿಂದ 3 ಸ್ಪೂನ್ ಹಾಕೋಬೋದು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಇದು ಈ ಕಿಚಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದಿನ ಅನ್ನ ಬೇಜಾರಾದಾಗ ಇದನ್ನು ಮಾಡ್ಕೋಬೋದು. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಪುಡಿ ಮಾಡಿರೋಂಥ ಮೆಣಸು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಮುದ್ದೆನೂ ಒಂದೊಂದ್ಸಲಿ ಬೇಜಾರಾಗುತ್ತೆ, ಆವಾಗ ಈ ಕಿಚಡಿ ಮಾಡ್ಕೊಂಡು ತಿನ್ಬೋದು. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಲಂಚ್, ಅಥವಾ ರಾತ್ರಿ ಡಿನ್ನರ್. ಕೆಲವರು ರಾತ್ರಿ ಅನ್ನ ತಿನ್ನಲ್ಲ ಅಂತಾರೆ, ಡಿನ್ನರ್ ಆ ಥರದವ್ರು ಇದನ್ನು ಮಾಡ್ಕೊಂಡು ತಿನ್ಬೋದು. ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಒಂದು ಟೊಮೊಟೊನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿನೂ ಹಾಕೋಬೋದು. ನಾನಿವಾಗ ಇಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ. ಇಷ್ಟ ಇರೋರು ಈರುಳ್ಳಿನೂ ಸೇರಿಸ್ಕೊಳ್ಳಿ, ಹಾಗೆ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ರೆಸಿಪಿ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಬೇಗ ಆಗುತ್ತೆ. ಇದು ಆದಷ್ಟು ಬಿಸಿನಲ್ಲಿ ತುಪ್ಪ ಹಾಕೊಂಡು ತಿಂದರೆ ಒಳ್ಳೆಯದು. ಇವಾಗ ಒಂದಷ್ಟು ತರಕಾರಿನ ತೊಗೊಂಡಿದ್ದೀನಿ. ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಕ್ಯಾರೆಟ್ನ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಏನಂದರೆ ಮಕ್ಕಳೆಲ್ಲ ತರಕಾರಿ ತಿನ್ನಲ್ವಲ್ಲ, ಈ ಥರ ಮಾಡಿಕೊಡ್ಬೋದು. ಒಂದು ಆಲೂಗಡ್ಡೆನ ಹಚ್ಚಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಾಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ತರಕಾರಿ ಎಲ್ಲ ಹಾಕೋದ್ರಿಂದ ಈ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ಸೈಡ್ ಪಚ್ಚಡಿ ಏನೂ ಬೇಕಾಗಲ್ಲ, ಬರೀ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಮಿಲೆಟ್ಸ್ ಮತ್ತು ಹೆಸರುಬೇಳೆ ಅದನ್ನು ಮಿಕ್ಸ್ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನೀರು ಹಾಕೋಬೇಕಾಗುತ್ತೆ. ನೀರು ನೀವು ಇದನ್ನು 1 ಕಪ್ ಹೆಸರುಬೇಳೆ 1 ಕಪ್ ಮಿಲೆಟ್ಸ್ ತೊಗೊಂಡ್ರಿ, ಹಾಗಾಗಿ 5ರಿಂದ 6 ಕಪ್ ನೀರು ಹಾಕೋಬೋದು. ಇದಕ್ಕೆ ಸ್ವಲ್ಪ ಸಫಿಷಿಯೆಂಟಾಗಿ ನೀರು ಬೇಕಾಗುತ್ತೆ. ಕಿಚಡಿ ಸ್ವಲ್ಪ ನೀರಾಗಿದ್ದರೂ ಚೆನ್ನಾಗಿರುತ್ತೆ, ನೀರಾಗೇ ಇರಬೇಕು ಆ್ಯಕ್ಚುಲಿ. ಇದು ನೋಡಿ, ನಾನು 6 ಕಪ್ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ನೀರಾಗಿರಲಿ ಅನ್ನೋ ಕಾರಣಕ್ಕೆ 6 ಕಪ್ ನೀರು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನಾನು ಉಪ್ಪು ಆದಷ್ಟು ಕಲ್ಲುಪ್ಪೇ ಉಪಯೋಗಿಸ್ತೀನಿ. ಪುಡಿ ಉಪ್ಪು ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಹಾಕೋತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲುಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ, ಹಾಗಾಗಿ ನಾನು ಜಾಸ್ತಿ ಕಲ್ಲುಪ್ಪನ್ನ ಉಪಯೋಗಿಸ್ಕೊತೀನಿ. ಈ ಕಿಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಬಿಸಿಯಾಗಿ ತಿನ್ನೋದನ್ನು ಮರಿಬೇಡಿ. ಇವಾಗ ಇದನ್ನು 3 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮರ್ತಿದ್ದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಖಂಡಿತವಾಗ್ಲೂ 3 ವಿಷಲ್ ಕೂಗಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ, ಮಿಲೆಟ್ಸು ಚೆನ್ನಾಗಿ ಬೇಯಬೇಕಾಗತ್ತೆ. ಹಾಗಾಗಿ 3 ವಿಷಲ್ ಕೂಗಿಸೋಣ. ನೋಡಿ, ಇವಾಗ ಲಿಡ್ನ ಮುಚ್ಚಿ ವೆಯ್ಟ್ನ ಇಟ್ಟು 3 ವಿಷಲ್ ಕೂಗೋ ತನಕ ಕಾಯಬೇಕಾಗತ್ತೆ. ಇವಾಗ ಕೂಗ್ತಾ ಇದೆ ಇದು. ಮಿಲೆಟ್ಸ್ ಏನಂತಂದರೆ ನಾವು ಅನ್ನನೂ ಮಾಡಿ ಉಪಯೋಗಿಸ್ಕೋಬೋದು. ಹಾಗೆ ನೋಡಿ, ಆಗಿದೆ, ಚೆನ್ನಾಗಾಗಿದೆ. ಜೊತೆಗೆ ಪೊಂಗಲ್ಲು, ಬಿಸಿಬೇಳೆಭಾತು ಎಲ್ಲನೂ ನಾವು ಮಿಲೆಟ್ಸಲ್ಲಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನಾನು ಬಿಸಿಬೇಳೆಭಾತು ಕೂಡ ತೋರಿಸ್ಕೊಡ್ತೀನಿ. ನಾನಂತೂ ಆದಷ್ಟು ಈ ಥರ ಕಿಚಡಿ ಇರ್ಬೋದು, ಪೊಂಗಲ್ ಇರ್ಬೋದು, ಬಿಸಿಬೇಳೆಭಾತು ಇರ್ಬೋದು, ಎಲ್ಲದಕ್ಕೂ ಮಿಲೆಟ್ಸ್ನ ಉಪಯೋಗಿಸ್ಕೊತೀನಿ. ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗಿದೆ. ನಮ್ಮಲ್ಲಿ ಇದು ಹೆಚ್ಚು ಕಮ್ಮಿ 2 ದಿವಸ 3 ದಿವಸಕ್ಕೊಂದ್ಸಲಿ ಮಾಡ್ತಾಯಿರ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ಲಾಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಗರ್ ಇರೋರಂತೂ ದಯವಿಟ್ಟು ತಿನ್ನಿ ಈ ಥರ ಮಾಡಿಕೊಂಡು. ನಮಗೆ ಥ್ಯಾಂಕ್ ಯು.